ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾರದಾ ಕಾಂಪಿಟೇಟಿವ್ ಅಕಾಡೆಮಿ. ನಾವು ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ ನ ಚರ್ಚೆ ಮಾಡುವಂತಹ ಸರಣಿಯನ್ನ ಸ್ಟಾರ್ಟ್ ಮಾಡಿದ್ವಿ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಅಧ್ಯಾಯ 4ಕ್ಕೆ ಸಂಬಂಧಪಟ್ಟಿರೋ ಹಾಗೆ ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೋಮಿಯಾ ನಾಗರಿಕತೆ ಹಾಗೆ ಚೀನಾ ನಾಗರಿಕತೆಗಳಿಗೆ ಸಂಬಂಧಪಟ್ಟಿರೋ ಹಾಗೆ ಚರ್ಚೆ ಮಾಡಿದ್ವಿ. ಇವತ್ತು ನಾವು ಈ ವಿಡಿಯೋದಲ್ಲಿ ಗ್ರೀಕ್ ನಾಗರಿಕತೆಗೆ ಸಂಬಂಧಪಟ್ಟಿರೋ ಹಾಗೆ ನಾವು ಚರ್ಚೆಯನ್ನ ಮಾಡೋಣ. ಗ್ರೀಕ್ ನಾಗರಿಕತೆ ಅಂದ ಹಾಗೆ ನೋಡೋಣ. ಗ್ರೀಕರು ಉತ್ತರದಿಂದ ಏಜಿಯನ್ ಸಮುದ್ರದ ಪ್ರದೇಶಕ್ಕೆ ಬಂದವರು. ಈ ಕುರಿ ಕಾಯುವ ಬುಡಕಟ್ಟಿನ ಜನ ತಮ್ಮ ಮೂಲ ಪ್ರದೇಶವನ್ನ ಬಿಟ್ಟು ಹುಲ್ಲುಗಾವಲು ಪ್ರದೇಶಗಳನ್ನ ಹುಡುಕುತ್ತಾ ಬಂದರು. ಹೀಗೆ ಬಂದ ಪ್ರತಿಯೊಂದು ಸಮುದಾಯಕ್ಕೂ ತನ್ನದೇ ಆದ ಹೆಸರಿದ್ದವು. ಅವರುಗಳೆಂದರೆ ಅಕಿಯನ್ನರು, ಅಯೋನಿಯನ್ನರು ಹಾಗೂ ಡೋರಿಯನ್ನರು. ತಮ್ಮನ್ನ ಅವರು ಹೆಲೆನೀಸ್ ಅಥವಾ ಗ್ರೀಕರು ಎಂದು ಕರೆದುಕೊಂಡರು. ಗ್ರೀಕರು ಮೂಲತಃ ಬುಡಕಟ್ಟು ಸಮುದಾಯಗಳಿಗೆ ಸೇರಿದವರು. ಹಲವು ಬುಡಕಟ್ಟುಗಳ ಒಡೆಯನಾಗಿ ರಾಜನಿದ್ದನು. ಇವರು ವೃತ್ತಿಯಲ್ಲಿ ಕೃಷಿಕರು ಹಾಗೂ ಪಶುಸಂಗೋಪನೆಯಲ್ಲಿ ತೊಡಗಿಕೊಂಡಿದ್ದರು. ಇದಲ್ಲದೆ ಮಡಿಕೆ, ಖಡ್ಗ, ಆಭರಣಗಳನ್ನು ಮಾಡುವ ಕಸುಬುಗಳಲ್ಲಿಯೂ ಸಹ ತೊಡಗಿದ್ದರು. ಯಾರು? ಗ್ರೀಕರು. ವ್ಯಾಪಾರವು ವಸ್ತು ವಿನಿಮಯದ ಮೂಲಕ ನಡೆಯುತ್ತಿತ್ತು. ಯುದ್ಧ ಹಾಗೂ ಸಾಹಸ ಹಾಗೂ ಆಕ್ರಮಣಗಳೇ ಇವರ ಬದುಕಿನ ಸಂಭ್ರಮ. ಗ್ರೀಕರು ತಮ್ಮ ದೇವರು ಒಲಂಪಸ್ನ ಬೆಟ್ಟದ ಮೇಲೆ ವಾಸವಾಗಿದ್ದಾರೆ ಎಂದು ನಂಬಿದ್ದರು. ಗ್ರೀಕರೇನು ತಮ್ಮ ದೇವರು ಎಲ್ಲಿದ್ದಾರೆ? ಒಲಂಪಸ್ನ ಬೆಟ್ಟದ ಮೇಲೆ ವಾಸವಾಗಿದ್ದಾರೆ ಅಂತ ನಂಬ್ಕೊಂಡಿದ್ರು. ಒಳ್ಳೆಯ ಫಸಲು ಹಾಗೂ ಇನ್ನಿತರ ಕಾರ್ಯಗಳ ಯಶಸ್ಸಿಗಾಗಿ ಅವರು ಪ್ರಾರ್ಥಿಸುತ್ತಿದ್ದರು. ಗ್ರೀಕರಲ್ಲಿ ಪುರೋಹಿತ್ಯಾರು ಇರಲಿಲ್ಲ. ರಾಜನೇ ತನ್ನ ಸಮಸ್ತ ಜನರ ಪರವಾಗಿ ಪ್ರಾರ್ಥಿಸುತ್ತಿದ್ದನು. ನೋಡಿ, ಇಲ್ಲಿ ಗ್ರೀಕರು ಅಂದ ತಕ್ಷಣ ನಮ್ಗೆ ಬರುವಂತದ್ದು ಅಥೆನ್ಸ್ ನಗರ. ಗ್ರೀಕ್ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಅಥೆನ್ಸ್ ಅಲ್ವಾ? ಅಥೆನ್ಸ್ ನಗರ ಆಗಿರ್ಬೋದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಜೂರಿ ಪದ್ಧತಿ ಹಾಗೆ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅನ್ನುವಂತ ಒಂದು ಕಾನ್ಸೆಪ್ಟ್ ಹುಟ್ಟಿರುವಂತದ್ದೇ ಇಲ್ಲಿ ಗ್ರೀಕ್ ನಾಗರಿಕತ್ವದಲ್ಲಿ, ಹೌದಲ್ವಾ? ಈಗ ನೋಡಿ, ಈ ಗ್ರೀಕರು ಹೆಲನೀಸ್ ಅಥವಾ ಗ್ರೀಕರ್ ಅಂತ ಕರಿತೀವಿ. ಯಾಕೆ ಹೆಲನೀಸ್ ಅಂತ ಕರಿತೀವಿ ಅಂತ ಅಂದ್ರೆ, ಹೆಲನೀಸ್ ಅನ್ನೋಂತ ಪೂರ್ವಜನಾದಂತಹ ನಿಂದ ಈ ಒಂದು ಗ್ರೀಕರು ಬಂದವರು. ಹಾಗಾಗಿ ಇವರನ್ನ ನಾವು ಹೆಲನೀಸ್ ಅಂತ ಕರಿತೀವಿ. ಆಯ್ತಾ? ಈ ಗ್ರೀಕ್ ನಾಗರಿಕತೆ ಅಂತಾಗ ನೋಡಿ, ನಮ್ಗೆ ಈಗ ಈಜಿಪ್ಟ್ ನಾಗರಿಕತೆ ನೈಲ್ ನದಿಯಲ್ಲಿ ಹುಟ್ಕೊಳ್ತು. ಹಾಗೆ ಮೆಸೊಪೊಟೋಮಿಯಾ ನಾಗರಿಕತೆ ನದಿ ಬಯಲಿನಲ್ಲಿ ಹುಟ್ಕೊಳ್ತು. ಚೀನಾ ನಾಗರಿಕತೆನೂ ನದಿ ಬಯಲಿನಲ್ಲಿ, ಸಿಂಧು ಸರಸ್ವತಿ ನಾಗರಿಕತೆ ಕೂಡ ನದಿ ಬಯಲಿನಲ್ಲಿ ಹುಟ್ಕೊಳ್ತು. ಹಾಗಾದ್ರೆ ಗ್ರೀಕ್ ನಾಗರಿಕತೆ ಅನ್ನೋದು ಕೂಡ ಒಂದು ನದಿ ಬಯಲಿನಲ್ಲಿ ಹುಟ್ಕೋಬೇಕಾಗಿತ್ತಲ್ಲ. ಯಾವ್ದದು ನದಿ ಅಂತ ಅಂದ್ರೆ, ಆ ನದಿ ಹೆಸರು ಬಂದು ಯಾವ್ದದು ನದಿ? ಡ್ಯೂನೂಬ್. ಡ್ಯೂನೂಬ್ ನದಿ ಪಕ್ಕದಲ್ಲೇ ಈ ಒಂದು ನಾಗರಿಕತೆ ಬೆಳೆದು ಬಂತು. ಯಾವುದು? ಗ್ರೀಕ್ ನಾಗರಿಕತೆ. ಈ ನಾಗರಿಕತೆ ಏನು ಅಂದ್ರೆ, ಈ ಯುರೋಪಿನ ಎಲ್ಲಾ ನಾಗರಿಕತೆಗಳ ಉಗಮಕ್ಕೆ ಈ ಗ್ರೀಕ್ ನಾಗರಿಕತೆಯೇ ತಳಪಾಯ ಆಗಿದೆ. ಅದಕ್ಕೆ ಒಬ್ರು ಹೇಳ್ತಾರೆ, ಯಾರು ಅಂದ್ರೆ ಯಾರು ನೋಡಿ, ಇಲ್ಲಿ ನೋಡಿ, ಅರ್ನಾಲ್ಡ್ ಟೈನ್ ಬಿ ಅವರು ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ, ತಾಯಿಯ ಗರ್ಭದಲ್ಲಿ ಮಗು ಬೆಳೆದ ಹಾಗೆ ಗ್ರೀಕ್ ಸಮಾಜದ ಒಡಲಲ್ಲಿ ಯುರೋಪಿಯನ್ ನಾಗರಿಕತೆಗಳು ಬೆಳೆದವು ಅಂತ ಅರ್ನಾಲ್ಡ್ ಟೈನ್ ಬಿ ಅವರು ಹೇಳ್ತಾರೆ. ಈ ಗ್ರೀಕ್ ನಾಗರಿಕತೆಯಲ್ಲಿ ನಾವು ಒಬ್ಬ ರಾಜ ಬರ್ತಾನೆ. ಆ ರಾಜ ಯಾರು ಅಂತಂದ್ರೆ ಅಲೆಕ್ಸಾಂಡರ್. ಅವು ಕರೆಕ್ಟ್, ಅಲೆಕ್ಸಾಂಡರ್. ಅದಕ್ಕೆ ಮುಂಚೆನೆ ಒಬ್ಬ ರಾಜ ಬರ್ತಾನೆ. ಆತನ ಹೆಸರು ಪೆರಿಕ್ಷಸ್. ಕ್ರಿಸ್ತಪೂರ್ವ 469ರಿಂದ 429ರವರೆಗೆ ಈತ ಇರ್ತಾನೆ. ಈತ ಜೂರಿ ಪದ್ಧತಿಯನ್ನ ಜಾರಿಗೆ ತರ್ತಾನೆ. ಹಾಗೆ ಈತ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಕೂಡ ಈತನ ಒಂದು ಸಾಮ್ರಾಜ್ಯದಲ್ಲಿ ಇದ್ದದ್ದನ್ನು ನಾವು ಕಾಣಬಹುದಾಗಿದೆ. ಅಂದ್ರೆ ಪ್ರಜೆಯು ರಾಜಕೀಯ ವಿಚಾರದಲ್ಲಿ ಪಾಲ್ಗೊಳ್ಳಬೇಕೆಂದು ಈ ಒಂದು ಪೆರಿಕ್ಷಸ್ ಬಯಸಿರ್ತಾನೆ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಪ್ರತಿಯೊಬ್ಬರು ಕೂಡ ರಾಜಕೀಯ ವಿಚಾರದಲ್ಲಿ ಪಾಲ್ಗೊಳ್ಬೇಕು ಅಂತಾನೆ ಈತ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಈತ ಜಾರಿಗೆ ತರ್ತಾನೆ. ಯಾರು? ಪೆರಿಕ್ಷಸ್ ಅನ್ನಂತವನು. ಹಾಗೆ ಈತ ಅಥೆನ್ಸ್ ನಗರವನ್ನ ಏನ್ ಮಾಡ್ತಾನೆ ಅಂದ್ರೆ, ಅಥೆನ್ಸ್ ನಗರವನ್ನ ಒಂದು ಸುಂದರ ನಗರವನ್ನಾಗಿ ನಿರ್ಮಾಣ ಮಾಡ್ತಾನೆ. ಅಥೆನ್ಸ್ ನಗರವನ್ನ ನಿರ್ಮಾಣ ಮಾಡಿದವನು ಯಾರು ಅಂದ್ರೆ ಪೆರಿಕ್ಷಸ್. ಅತ್ಯಂತ ಸುಂದರವಾಗಿ ಈತ ನಿರ್ಮಾಣವನ್ನ ಮಾಡ್ತಾನೆ. ಈ ಪೆರಿಕ್ಷಸ್ ನಂತರ ಬಂದವನೇ ಯಾರು? ಈ ಅಲೆಕ್ಸಾಂಡರ್ ಕಾಲಾವಧಿ ಕ್ರಿಸ್ತಪೂರ್ವ
356ರಿಂದ 323. ಈ ಅಲೆಕ್ಸಾಂಡರ್ ಬಗ್ಗೆ ನಾವು ನೋಡೋದಾದ್ರೆ ಇಲ್ಲೇನ್ ಕೊಟ್ಟಿದ್ದಾರೆ ನೋಡಿ. ಈತ ಗ್ರೀಸ್ ದೇಶದ ಮ್ಯಾಸಿಡೋನಿಯಾದ ರಾಜ. ಯಾರು? ಅಲೆಕ್ಸಾಂಡರ್. ತನ್ನ ಅತ್ಯಲ್ಪ ಜೀವಿತಾವಧಿಯಲ್ಲಿ ಜಗತ್ತನ್ನ ಗೆಲ್ಲಲು ಹೊರಟ ಅಲೆಕ್ಸಾಂಡರ್. ಚಿಕ್ಕ ವಯಸ್ಸಿನಲ್ಲಿ ಆತ ಜಗತ್ತನ್ನೇ ಗೆಲ್ಬೇಕು ಅಂತ ಹೊರಟಿರ್ತಾನೆ ಅಲೆಕ್ಸಾಂಡರ್. ಈತನು ಬೃಹತ್ ಸಾಮ್ರಾಜ್ಯವೊಂದನ್ನ ರೂಪಿಸುವಲ್ಲಿ ಸಫಲನಾಗ್ತಾನೆ. ಹೌದು, ಪರ್ಷಿಯನ್ ಸಾಮ್ರಾಜ್ಯವನ್ನ ಪರಾಭವಗೊಳಿಸಿ ಭಾರತದ ಮೇಲೆ ದಾಳಿಯನ್ನ ಮುಂದುವರಿಸಲು ಬರ್ತಾನೆ. ಯಾರು? ಅಲೆಕ್ಸಾಂಡರ್. ಗ್ರೀಕರಲ್ಲಿ ಸರ್ವಶ್ರೇಷ್ಠ ವಿದ್ವಾಂಸರಲ್ಲಿ ಒಬ್ಬನಾದಂತಹ ಅರಿಸ್ಟಾಟಲ್ ಇವನ ಗುರುವಾಗಿದ್ದನು. ಭಾರತದ ಗಡಿಯಲ್ಲಿ ಹೋರಾಡಿ ಹಿಂದಿರುಗುವಾಗ ಬ್ಯಾಬಿಲೋನಿಯಾದಲ್ಲಿ ಸಾಶಾ ಪೂರ್ವ 323ರಲ್ಲಿ ಅಲೆಕ್ಸಾಂಡರ್ ಮೃತನಾಗ್ತಾನೆ. ನೋಡಿ, ಈತನ ಕಾಲದಲ್ಲೇ ಅರಿಸ್ಟಾಟಲ್ ಇರ್ತಾನೆ. ಅಲೆಕ್ಸಾಂಡರ್ನ ಗುರು ಅರಿಸ್ಟಾಟಲ್ ಆಗಿರ್ತಾನೆ. ಅರಿಸ್ಟಾಟಲ್ನ ಗುರು ಯಾರು? ಪ್ಲೇಟೋ. ಪ್ಲೇಟೋನ ಗುರು ಸಾಕ್ರಟಿಸ್. ಈ ಒಂದು ಗುರು ಪರಂಪರೆಯನ್ನ ನಾವು ಗ್ರೀಕ್ ನಾಗರಿಕತೆಯಲ್ಲಿ ಕಾಣಬಹುದು. ಈ ಒಂದು ಸಾಕ್ರಟಿಸ್ ಆಗಿರ್ಬೋದು, ಪ್ಲೇಟೋ ಯಾರ ಕಾಲದಲ್ಲಿ ಇರ್ತಾರೆ ಅಂದ್ರೆ ಫೆರಿಕ್ಷಸ್ನ ಕಾಲದಲ್ಲಿ ಇರ್ತಾರೆ. ಸಾಕ್ರಟಿಸ್, ಪ್ಲೇಟೋ, ಹಾಗೆ ಅಲೆಕ್ಸಾಂಡರ್ ಅಲ್ಲ, ಅರಿಸ್ಟಾಟಲ್. ನೆಕ್ಸ್ಟ್ ಅಲೆಕ್ಸಾಂಡರ್. ಅರಿಸ್ಟಾಟಲ್ನ ಇಲ್ಲಿ ನೋಡಿ, ಈ ಒಂದು ಸಾಕ್ರೆಟಿಸ್ ಆಗಿರ್ಬೋದು, ಪ್ಲೇಟೋ ಯಾರ ಕಾಲದಲ್ಲಿ ಇರ್ತಾರೆ ಅಂದ್ರೆ ಫೆರಿಕ್ಷನ್ಸ್ ನ ಕಾಲದಲ್ಲಿ ಇರ್ತಾರೆ. ಅಲೆಕ್ಸಾಂಡರ್ ಕಾಲದಲ್ಲಿ ಇದ್ದಂತವನು ಅರಿಸ್ಟಾಟಲ್. ಅಲೆಕ್ಸಾಂಡರ್ನ ಗುರು ಅರಿಸ್ಟಾಟಲ್ ಆಗಿರ್ತಾರೆ. ಈ 3 ಜನ ಗುರು ಪರಂಪರೆಯವರು. ಈತನ ಅಲೆಕ್ಸಾಂಡರ್ನ ಗುರು ಅರಿಸ್ಟಾಟಲ್ನ ಗುರು ಪ್ಲೇಟೋನ ಗುರು ಸಾಕ್ರಟಿಸ್. ಇದು ಗುರು ಪರಂಪರೆಯನ್ನು ಹೊಂದಿರುವಂತದ್ದು ಅಂತ ನಮ್ಗೆ ಗುರು ಪರಂಪರೆ ಅಂದ ತಕ್ಷಣ ನಮಗೆ ಬರ್ಬೇಕಾಗಿರೋದು ಗ್ರೀಕ್ ನಾಗರಿಕತೆಗೆ ಸಂಬಂಧಪಟ್ಟಿರೋ ಹಾಗೆ ಅವರು. ಹಾಗೆ ಗ್ರೀಸ್ನಲ್ಲಿ ಗುಲಾಮಗಿರಿ ಸರ್ವವ್ಯಾಪ್ತಿಯಾಗಿತ್ತು. ಇದು ಗ್ರೀಕರಿಗೆ ಸಾಕಷ್ಟು ಪುರಸೊತ್ತಿನ ಸಮಯವನ್ನ ಕಲ್ಪಿಸಿ ವಿವಿಧ ಕಲೆಗಳಲ್ಲಿ ಹಾಗೂ ವೈಭೋಗದಲ್ಲಿ ನಿರತರಾಗಲು ಕಾರಣವಾಯಿತು. ಇವರ ಒಲಿಂಪಿಕ್ ಆಟವು 4 ವರ್ಷಗಳಿಗೊಮ್ಮೆ ನಡೆಯುತ್ತಿದ್ದ ಪ್ರಸಿದ್ಧ ಆಟ. ಇಲ್ಲಿ ವಿವಿಧ ಕಲೆಗಳಿಗೆ ಪ್ರಾಶಸ್ತ್ಯವನ್ನ ನೀಡಲಾಗಿದೆ. ಇವತ್ತಿಗೂ ಕೂಡ ಒಲಿಂಪಿಕ್ಸ್ ಆಟಗಳು ನಡೆಯೋದನ್ನ ನಾವು ನೋಡಬಹುದಾಗಿದೆ. ಹಾಗೆ ನಾವು ಗ್ರೀಕ್ ಅಂದಿದ ತಕ್ಷಣ ನಮ್ಗೆ ಗ್ರೀಕರ ಬಗ್ಗೆ ಒಂದು ಸಾಹಿತ್ಯವನ್ನ ನೋಡೋದಾದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು GK ಯಲ್ಲಿ ಕೂಡ ಬರ್ಬೋದು. ಇತರ ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೂ ಕೂಡ ಯೂಸ್ಫುಲ್ ಆಗುವಂತ ಒಂದು ವಿಚಾರ ಏನು ಅಂತಂದ್ರೆ, ಗ್ರೀಕರ ಪ್ರಸಿದ್ಧ ಒಬ್ಬ ಕವಿ, ಆತನ ಹೆಸರು ಹೋಮರ್. ಈ ಹೋಮರು ಈಲಿಯಡ್ ಮತ್ತೆ ಒಡಿಸ್ಸಿ ಅನ್ನೋಂತ 2 ಮಹಾಕಾವ್ಯಗಳನ್ನ ಈತ ರಚಿಸ್ತಾನೆ. ಆ ಹೋಮರ್ ಕವಿ ಅಂಧ ಕವಿ ಆಗಿರ್ತಾನೆ. ಈತ ಅಂಧ ಕವಿ. ಈ ಈಲಿಯಡ್, ಒಡಿಸ್ಸಿ ಅನ್ನೋಂಥದ್ದು ಗ್ರೀಕರ ಪ್ರಸಿದ್ಧ ಮಹಾಕಾವ್ಯಗಳು. ಈ 2 ಮಹಾಕಾವ್ಯವನ್ನ ಬರೆದವರು ಹೋಮರ್ ಅನ್ನೋಂಥವನು ಅಂಧ ಕವಿ ಆಗಿರ್ತಾನೆ.